ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ರೆಸಿಪಿ ರಾತ್ರಿ ಉಳಿದ ಅನ್ನ ನೋಡ್ರಿ. ಒಂದು ಸ್ವಲ್ಪ ಅನ್ನ ಉಳಿದು ಬಿಟ್ಟಿರ್ತೈತೆ ಮನೆಯೊಳಗೆ, ಅದನ್ನು ವೇಸ್ಟ್ ಮಾಡೋಕೆ ಹೋಗಲ್ಲ ಮತ್ತು ಈ ಕಡೆ ಅದನ್ನು ಇಡಾಕೆ ಆಗೋದಿಲ್ಲ ರೀ. ಅದರಿಂದ ನಾವು ಇವತ್ತು ಹೂವಷ್ಟು ಅಳ್ಳುವಂಥದ್ದು ಮತ್ತು ಹತ್ತಿಯಷ್ಟು ಮೃದುವಾದ ರೊಟ್ಟಿ ಮಾಡಿ ತೋರ್ಸಾತೀನಿ ನೋಡ್ರಿ. ಭಾರಿ ಬೆಸ್ಟ್ ಐತಿ. ನೀವು ಮನೆಯೊಳಗೆ ಈ ರೀತಿ ರೊಟ್ಟಿ ಮಾಡಿಬಿಡ್ರಿ. ಫಟಾಫಟ್ ಅಂಥೇಳಿ ನೀವು ಎಷ್ಟು ಬೇಕಾದಷ್ಟು ರೊಟ್ಟಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ರುಚಿಯಾಗಿದ್ದು ಅಷ್ಟು ಹಗುರವಾಗೂ ಆಗಿದ್ದು ನೋಡ್ರಿ. ಮತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಲ್ಲ ಅದನ್ನು ಒತ್ತಿದ್ರೆ ನಾ ಮಾಡಿದ ಹೊಸ ವಿಡಿಯೋ ಇನ್ನೂ ನಿಮಗೆ ಹೆಚ್ಚು ಬರ್ತಾವೆ. ಮತ್ತು ನಿಮಗೆ ಯಾವ್ದಾರ ಹೊಸ ಟೈಪ್ ರೊಟ್ಟಿ ಚಪಾತಿ ಗೊತ್ತಿದ್ರೆ ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾ ಅದೇ ರೀತಿ ನಾ ಮಾಡ್ತೀನಿ ಮತ್ತು ನಾವು ಕಲ್ಕೊಂಡಂಗೆ ಆಕೈತಿ ಮತ್ತು ಬೇರೆಯವ್ರಿಗೂ ತೋರಿಸ್ದಂಗೆ ಆಕೈತಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿರಿ. ಫಸ್ಟ್ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಅನ್ನ ಹಾಕೋತೀನಿ ನೋಡಿರಿ. ರಾತ್ರಿ ಉಳಿದಿರ್ತೈತಲ್ಲ ಅಷ್ಟು ಅದನ್ನು ಹಾಕೊತೀನಿ. ಆಮೇಲೆ ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕೋತೀನಿ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿರಿ. ಇದು ಅನ್ನ ಭಾಳ ಮೆತ್ತಗಿತ್ತಂದ್ರೆ ಹಂಗೆ ರುಬ್ಕೊರಿ. ಒಂದು ಸ್ವಲ್ಪ ಏನರ ಗಟ್ಟಿ ಅದು ಇತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು ನೀವು, 1-2 ಸ್ಪೂನ್ ಅಷ್ಟು. ಭಾಳ ತೀರಾ ಮೆತ್ತಗೆ ಆಗ್ಬಾರ್ದು ನೋಡಿರಿ. ಹಿಟ್ಟು ಜಾಸ್ತಿ ಹಿಡಿತೈತಿದೆ, ನಾವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ರೊಟ್ಟಿ ಆಗ್ಬಿಡ್ತಾವೆ. ಮತ್ತು ಈಗ ನೋಡ್ರಿ ಇಷ್ಟು ನಾನು ಇದನ್ನು ಒಂದು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸಿ ಜಾರಿಂದೆಲ್ಲ ಬಳ್ಕೊಂಡು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ. ಆಮೇಲೆ 1 ಬೌಲ್ ಅಕ್ಕಿ ಹಿಟ್ಟು ಹಾಕೋತೀನಿ ನೋಡ್ರಿ. ನಾನು ಕನ್ಫ್ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಇದು ಅಕ್ಕಿ ಹಿಟ್ಟು ಅಷ್ಟು ತೊಗೊಂಡಿನಿ ನಾನು, ಮೈದಾ ಹಿಟ್ಟಲ್ಲ. ಮತ್ತು ಆಮೇಲೆ 1 ಬೌಲಷ್ಟು ಜೋಳದ ಹಿಟ್ಟು ಹಾಕೋತೀನಿ ನೋಡ್ರಿ. ಇದಕ್ಕೆ ಗೋಧಿ ಹಿಟ್ಟು ಹಾಕೋಕೆ ಹೋಗ್ಬೇಡ್ರಿ. ಗೋಧಿ ಹಿಟ್ಟು ಹಾಕೊಂಡ್ರೆ ಚಲೋ ಆಗೋದಿಲ್ಲ, ರೊಟ್ಟಿ ಹತ್ತುತ್ತಾವೆ ಮತ್ತು ಒಂದು ಸ್ವಲ್ಪನೂ ಟೇಸ್ಟ್ ಆಗೋದಿಲ್ಲ. ಈಗ ಇದನ್ನು ಅನ್ನೋದು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ನಮಗೆ ಒಂದೊಂದು ಸತಿ ಗಿರ್ನಿಗೆ ಹಾಕ್ಸೋಬೇಕಾದ್ರೆ ಏನರ ಹಿಟ್ಟು ಕಪ್ಪಗಾಗ್ಬಿಡ್ತೈತಿ, ಅಂದ್ರೆ ಕಾಡಿಗೆ ಅದು ಇರ್ತಾವಲ್ರಿ ಜೋಳದೊಳಗೆ, ಆ ರೀತಿ ಕಪ್ಪಗಾಗ್ಬಿಡ್ತಾವೆ. ಈ ರೀತಿ ನಾವು ಅನ್ನ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೆಳ್ಳಗೆ ನೋಡ್ರಿ. ಮೈದಾ ಹಿಟ್ಟಿನ ಚಪಾತಿ ಆದಂಗೆ ಆಗ್ತಾವೆ ರೊಟ್ಟಿ, ಅಷ್ಟು ಚಲೋ ಆಗಿರ್ತಾವೆ. ಮತ್ತು ನಾವೀಗ ಜಿಗಿಟ್ಟು ಹಾಕಿ ಮಾಡೋ ಮಟ್ಟ ಅಂದ್ರೆ ಒಂದೊಂದು ಸತಿ ಲೇಟಾಗಿ ಆಗಿರ್ತೈತಿ, ಟೈಮ್ ಆಗಿರ್ತೈತಿ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಅವಾಗ ಜಿಗಿಟ್ಟು ಹಾಕೊಳಕ್ಕೆ ಅದು ಆಗೋಂಗಿಲ್ಲಲ್ಲ. ಈ ರೀತಿ ಅನ್ನ ಸ್ವಲ್ಪ ರುಬ್ಬಿ ಹಾಕ್ಕೊಂಡು ಈ ರೀತಿ ರೊಟ್ಟಿ ಮಾಡಿರಿ, ಮಸ್ತಾಗಿರ್ತಾವೆ ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಮ್ಗೆ ರೊಟ್ಟಿ ಮಾಡೋಕ್ಕೆ ಯಾವ ಹದ ಬೇಕಲ್ಲ ಆ ಹದಕ್ಕೆ ನಾನು ಇಟ್ಕೊಂಡೆ ನೋಡಿರಿ. ಫಟಾಫಟ್ ಅಂತೇಳಿ ಒಂದು 10 ನಿಮಿಷದಾಗ ರೆಡಿ ಆಗಿಬಿಡ್ತೈತ್ರಿ ರೊಟ್ಟಿ ಹಿಟ್ಟು ನಮಗೆ. ನೋಡಿರಿ ನಾ ರೊಟ್ಟಿ ಎಷ್ಟು ನಮ್ಗೆ ಒಂದು ಸ್ವಲ್ಪ ಮೆತ್ತಗೆ, ಒಂದು ಸ್ವಲ್ಪ ಗಟ್ಟಿನೂ ಅಲ್ಲ ಒಂದು ಸ್ವಲ್ಪ ಮೆತ್ತಗೂ ಅಲ್ಲ, ಆ ರೀತಿ ನಾದ್ಕೊಂಡಿರ್ತೇನೆ ನಾನು. ಈಗ ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ ರೊಟ್ಟಿ ಹಚ್ಚಕ್ಕಂತ ಹೇಳಿ. ಈಗ ಸಣ್ಣದು ಬೇಕೋ ದೊಡ್ಡದು ಬೇಕೋ ಉಳ್ಳಿ ನಿಮಗೆ ಎಷ್ಟು ಮೆಜರ್ಮೆಂಟ್ ಮಾಡ್ಕೊಂಡು ತೊಗೊಂಡು ಈಗ ರೊಟ್ಟಿ ಲಟ್ಟಿಸ್ಕೊಂಡ್ಬಿಡೋಣ್ರಿ. 1 ಬೌಲೊಳಗೆ ನೀರು, ಒಂದು ಅರ್ಬಿ ತೊಗೊಂಡೇನಿ ರೊಟ್ಟಿಗೆ ನೀರು ಹಚ್ಚಕ್ಕಂತ ಹೇಳಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಮಿತ್ಕೋಬೇಕ್ರಿ. ಅಂದ್ರೆ ರೊಟ್ಟಿ ನಮಗೆ ಹಗುರವಾಗಿ ಉಬ್ಬಿ ಬರ್ತಾವೆ ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ಈ ರೀತಿ ರೋಲ್ ಮಾಡೋಕೋಬೇಕಾರೆ ಸ್ವಲ್ಪ ಜಾಸ್ತಿ ಏನರ ಅನ್ನಿಸ್ತಂದ್ರೆ ಅದನ್ನು ತಕ್ಕೋಬೇಕು. ಇಲ್ಲ ಕರೆಕ್ಟ್ ಇತ್ತಂದ್ರೆ ಈ ರೀತಿ ರೌಂಡಾಗಿ ಮಾಡ್ಕೊಂಡು ತೊಗೋಬೇಕ್ರಿ. ಹಿಟ್ಟು ಹಚ್ಕೊಂಡು ಫಸ್ಟ್ ದಂಡಿಗೆಲ್ಲ ಈ ರೀತಿ ಬಡಿಬೇಕ್ರಿ. ಅಂದ್ರೆ ನಮ್ಗೆ ನಾವು ಹೆಂಗೆ ಲಟ್ಟಿಸ್ತೇವಲ್ಲ ಹಂಗೆ ಅದು ಬಾಯಿ ಬಿಚ್ಕೊಂತ ಹೋಗೋದಿಲ್ಲ ರೀ. ದಂಡಿ ಎಲ್ಲ ಹಿಂಗೆ ಒಡ್ಕೊಂತ ಹೋಗೋಂಗಿಲ್ಲ. ಹಿಂಗೆ ಮಾಡ್ಕೊಂಡ್ರೆ ಹಿಟ್ಟು ಮ್ಯಾಗೊಟ್ಟು ಉದುರ್ಸ್ಕೊಂಡು ಈಗ ಲಟ್ಟಿಸ್ಕೊತೇನೆ ನೋಡಿರಿ. ಒಬ್ಬೊಬ್ಬರು ಒಂದೊಂದು ಥರ ಲಟ್ಟಿಸ್ತಾರೆ, ನಾವು ಈ ರೀತಿ ಲಟ್ಟಿಸ್ತೇವೆ ನೋಡಿರಿ. ಒಂದು ಸ್ವಲ್ಪನೂ ಕೈ ಬಿಡ್ಲಾರ್ದಂಗೆ ಲಟ್ಟಿಸ್ಕೊತ ಹೋಗ್ತೇನೆ ನಾ. ಹಗುರವಾಗಿ ಬಿಡ್ಬೇಕ್ರಿ ಕೈ, ಅಂದ್ರೆ ನಮ್ಗೆ ರೊಟ್ಟಿ ಪಟಾಪಟ ಅಂಥೇಳಿ ಲಟ್ಟಿಸ್ತಾವ್ರಿ. ನಾವು ಕೈ ಹಚ್ಚಿ ತಿರುಗಿಸೋದ ಬೇಡ, ತಾನೇ ತಿರ್ಗ್ಕೊಂತ ಹೋಗ್ತಾವ್ರಿ. ಹಗುರವಾಗಿ ಲಟ್ಟಿಸ್ಕೊಂಡ್ರೆ ಅಂದ್ರೆ ಲತ್ತಿ ಗುಣಿ ಗಟ್ಟಿಯಾಗಿ ಹಿಡಿಯಬಾರ್ದ್ರಿ, ಲೂಸಾಗಿ ಬಿಟ್ಟು ಲಟ್ಟಿಸ್ಕೋಬೇಕ್ರಿ. ಮಧ್ಯ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಅದಾವಲ್ರಿ, ಹಾಗಾಗಿ ಜಾಸ್ತಿ ಉಬ್ಬಿ ಬರೋದಿಲ್ಲ. ಉಬ್ಬುತ್ತಾವು ಆದ್ರೆ ಜಾಸ್ತಿ ಪೂರ್ತಿ ಉಬ್ಬಂಗಿಲ್ಲ ರೀ. ಮೆಣ್ಸಿನ್ಕಾಯಿ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು. ಈಗ ರೊಟ್ಟಿ ಲಟ್ಟಿಸ್ಕೊಳೋದಾತ. ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಅದು ಕಾದೈತೆ ನೋಡ್ರಿ. ಫಸ್ಟ್ ಗ್ಯಾಸ್ ಫ್ಲೇಮ ಈಗ ಜೋರು ಮಾಡಿ ಇಟ್ಕೋಬೇಕ್ರಿ. ನೀರು ಹಚ್ಕೊತೇನೆ ನೋಡ್ರಿ ಈಗ ರೊಟ್ಟಿಗೆಲ್ಲ. ಈಗ ನೀರು ಹಚ್ಕೊಂಡಿಂದ ಗ್ಯಾಸ್ ಫ್ಲೇಮ ಸಣ್ಣ ಮಾಡ್ಕೊರಿ ಪೂರ್ತಿ ನೋಡ್ರಿ. ಈ ರೀತಿ ಸರಿದಾಡ್ಬೇಕಾದ ಸಣ್ಣ ಉರಿ ಇಟ್ಕೊಂಡಾಗ. ಆಮೇಲೆ ಈಗ ಹೊಳ್ಳಿಸ್ ಹಾಕಿದ್ವಲ್ಲ ಗ್ಯಾಸ್ ಫ್ಲೇಮ ಜೋರು ಮಾಡ್ಕೊರಿ. ಜೋರು ಮಾಡ್ಕೊಂಡು ಈ ರೀತಿ ಅದನ್ನು ಹಗುರವಾಗಿ ಸರಿಸ್ಕೊಂಡು ದಂಡಿ ಎಲ್ಲ ಒತ್ಕೋರಿ. ಅಂದ್ರೆ ಚಲೋ ಹೊತ್ತಂಗೆ ಬೇಯ್ತೈತಿ ರೊಟ್ಟಿ ಎಲ್ಲ ನೋಡ್ರಿ. ನಾವೀಗ ಇದನ್ನು ರಾತ್ರಿ ಉಳಿದು ಅನ್ನದ್ಲಿಂದ ರೊಟ್ಟಿ ಮಾಡೇವು ಅನ್ಸಾತೈತಲ್ಲ ಅನ್ಸಾತೈತೆ ನಿಮ್ಗೆ. ಇಲ್ಲಲ್ರಿ,
ಈ ರೀತಿ ಯಾರನ್ನ ಗೆಸ್ಟ್ ಬಂದಾಗ ಹೋಗ್ತೇನೆ ಅಂತಿರ್ತಾರೋ ಒಂದು 5 ನಿಮಿಷದಾಗ ಫಟಾಫಟ್ ಅಂತ ಮಾಡ್ಕೊಬಿಡೋದು ನೋಡಿರಿ ರೊಟ್ಟಿನ. ಆಫೀಸ್ಗೂ ಒಮ್ಮೊಮ್ಮೆ ಲೇಟಾಗಿ ಎದ್ದಿರ್ತೇವಲ್ಲ, ಈ ರೀತಿ ಮಾಡಿಕೊಡ್ರಿ. ಎಷ್ಟು ಸಂಜೆವರೆಗೂ ಹಂಗೆ ಇರ್ತಾವೆ ನೋಡಿರಿ ರೊಟ್ಟಿ ಬೆಳಗ್ಗೆ ಮಾಡಿದ್ವು. ಹೊಸ ಟೇಸ್ಟ್ ಇರ್ತೈತ್ರಿ, ಹೊಸ ರುಚಿ ಇರ್ತೈತಿ ನೋಡಿರಿ. ಎಷ್ಟು ಚಲೋ ಆಗ್ಯಾವು, ಮಸ್ತ್ ಆಗ್ಯಾವು, ಹೂವು ಅಳ್ದಂಗೆ ಅಳ್ತಾವು, ಹತ್ತಿಯಷ್ಟು ಮೃದುವಾಗಿ ಆಗ್ಯಾವ್ರಿ ನೋಡಿರಿ. ಎಲ್ಲ ಕಡೆನೂ ಒಂದು ಈ ರೀತಿ ಅರ್ಬಿ ಹಚ್ಕೊಂಡು ಬೇಯಿಸ್ಕೊಂಡೆ ರೀ, ಹಸಿ ಬಿಸಿ ಇಲ್ಲಾರ್ದಂಗೆ ಚಲೋ ಹೊತ್ತಂಗೆ ಬೇಯಿಸ್ಕೊಬೇಕ್ರಿ ಅವನ್ನ ನೋಡಿರಿ. ಅಷ್ಟು ಇದ್ರಾಗ ನಮ್ಗೆ 7ರಿಂದ 8 ರೊಟ್ಟಿ ಆದವು ರೀ. ಅದಕ್ಕೆ ನಾನು ಹೀರೆಕಾಯಿ ಪಲ್ಯ ಮಾಡಿದ್ದೆ. ಎಷ್ಟು ಮಸ್ತಾಗಿತ್ತು ರೀ ಹೀರೆಕಾಯಿ ಪಲ್ಯ. ಯಾರಿಗಾರ ಈ ರೀತಿ ಪಲ್ಯ ಮಾಡಿ ತೋರಿಸ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮ್ಗೆ ಯಾವ್ದಾರ ಹೊಸ ಟೈಪ್ ಪಲ್ಯ ನಮಗೆ ಗೊತ್ತಿಲ್ಲಾರ್ದು ನಿಮ್ಮ ಕಡೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಆ ಥರ ಮಾಡ್ತೀನಿ ವಿಡಿಯೋದಾಗ. ಮತ್ತು ನಾ ಈಗ ಮಾಡತ್ತಿದ್ದ ವಿಡಿಯೋ ಟಿವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದುರಾಗಿಂದ ನೋಡಿರಿ ಮತ್ತು ಯಾವ ಊರಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಎಷ್ಟು ಮೃದುವಾಗ್ಯಾವಲ್ರಿ ರೊಟ್ಟಿ, ಮಸ್ತಾಗ್ಯಾವು, ಉಬ್ಬಿ ಬಂದಾವ ನೋಡಿರಿ. ಪದ್ರ ಹೆಂಗೆ ಬಿಚ್ಕೊಂಡಾವ, ಮಸ್ತಾಗ್ಯಾವಲ್ರಿ. ಜೋಳದ ರೊಟ್ಟಿಕ್ಕಿಂತನೂ ರುಚಿಯಾಗ್ಯಾವ. ಜಿಗುಟ್ಟು ಹಾಕಿ ಮಾಡ್ತೇವಲ್ಲ ಅದಕ್ಕಿಂತನೂ ಚಲೋ ಆಗಿರ್ತಾವೆ. ನೀವು ಒಂದು ಸತಿ ಮನೆಯೊಳಗೆ ಇವತ್ತು ಟ್ರೈ ಮಾಡಿರಿ, ಈಗ ಟ್ರೈ ಮಾಡಿರಿ, ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೀವೆಷ್ಟು ಚಲೋ ಕಮೆಂಟ್ ಮಾಡ್ತಿರಲ್ಲ ನಮ್ಗೆ ಅಷ್ಟು ಪ್ರೋತ್ಸಾಹ ಸಿಗ್ತೈತಿ. ಇದೇ ಥರ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.